ಬಂದು ಹಾರ್ನ್ ಮಾಡ್ತಾರೆ, ಪೊಲೀಸ ಮತ್ತೊಬ್ಬನ ಮಾಮೂಲಿ ಗಿರಾಕಿ ಅಂತ ಕರಿತೀನಿ ಅವ್ರಿಗೆ. ಇನ್ ಕೇಸ್ ಅದು ಯೂನಿಫಾರ್ಮ್ ಹಾಕೊಂಡ್ ಬಂದ್ರೆ ನೀವು ಅದು ನಮ್ಮವ್ರು ಏನೋ ಅಂದಿದ್ರು ಎಜುಕೇಟೆಡ್ ಬೆಗ್ಗರ್ಸ್ ಅಂತ, ಅದು ಹೋಗ್ಲಿ ಬಿಡಿ ಆ ಪದ ಬಳಸೋದು. ನೀವುಗಳೆಲ್ಲ ಒಗ್ಗಟ್ಟಾಗ್ರಿ, ಕೊಡಲ್ಲ ಕಣಯ್ಯ ಅಂತ ಹೇಳ್ರಿ. ನೀವು ದುಡಿತಾ ಇರ್ತೀರಲ್ರಿ ಬೆಳಗ್ಗೆ ಇದು ನಮ್ಮ ವ್ಯವಸ್ಥೆ. ಅಧಿಕಾರಿಗಳು ಲೈಸೆನ್ಸ್ ಅಂತ ಕೊಡ್ತೀರಿ, ಆಮೇಲೆ ನಿಮ್ಗೆ ಇಲ್ಲಿ ಅಧಿಕಾರ ಇಲ್ಲ ಅಂಗಡಿ ಹಾಕಳಕ್ಕೆ ಅಂತೀರಿ. ಸಂಜೆ ಬಂದು ಪೊಲೀಸರು ಮಾಮೂಲು ತಗೊಂಡು ಇಷ್ಟು ಒಳಗಡೆ ನಾವು ಬಹಳಷ್ಟು ಈ ತರದ ಕೇಸ್ಗಳನ್ನ ಹಿಡಿದು ನಾವು ಅಂಗಡಿಲಿ ಏನು ವ್ಯಾಪಾರ ಮಾಡ್ತಾ ಸಣ್ಣ ಉದ್ದಿಮೆದಾರರು ನಾನು ಮೊನ್ನೆನೂ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಬಂದವ ಜೀಪಲ್ಲಿ ಬರ್ತಾರ್ರಿ, ಅದು ಡ್ಯೂಟಿ ಜೀಪ್ ವೆಹಿಕಲ್ ಅಲ್ಲಿ ಬರ್ತಾರೆ, ನಿಲ್ಲಿಸ್ಕೊಂಡು ನಾನ್ ದುಡ್ಡು ಕೊಟ್ಟು ಸೊಪ್ಪು ತಗೊಂಡು ಹೋಗ್ತಾ ಇದ್ದೀನಿ. ಅವ್ನು ಹೇಳ್ತಾನೆ ಯಾವ್ದು ಅಂತ ಕೇಳ್ತಾನೆ. ಅವ್ನು ಕೇಳುವ ಸೊಪ್ಪನ್ನ ಪುಕ್ಷಟೆ ಬಿಟ್ಟಿಯಾಗಿ ಕಟ್ಕೊಂಡು ಗುಲಾಮ್ಗಿರಿ ಮಾಡ್ಬೇಕು ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಿಗಳು ಮಾತ್ರ. ಎಲ್ಲ ದೊಡ್ಡ ಅಂಗಡಿಗೂ ಹೋಗೋ ತಾಕತ್ತಿದ್ಯಾ? ಕಮಿಷನರ್ಗೆ ಹೋಗುತ್ತೆ ದೂರು ಅಲ್ಲೋದ್ರೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರದ ಗುಲಾಮ್ರವರು ಡ್ಯೂಟಿ ಮುಗಿದ ನಂತರ ಮಾಡುವ ಪಾರ್ಟಿಗೆ ಸ್ನಾಕ್ಸ್ ಇರೋದು ನಮ್ಮ ಹತ್ರ, ಅದನ್ನು ಫ್ರೀ ಕೊಟ್ಟು ಕಳಿಸ್ಬೇಕು. ಡ್ಯೂಟಿ ಮುಗಿದ ನಂತರ ಅವರು ಡ್ಯೂಟಿ ಮಾಡುವಾಗ ಎಣ್ಣೆ ಹೊಡೆದಿರ್ತಾರೆ, ಆದ್ರೆ ಅವ್ರು ಹೋಗಿ ಎಣ್ಣೆ ಚೆಕ್ ಮಾಡ್ತಾರೆ, ಎಣ್ಣೆ ಹೊಡೆದಿದ್ದೀರಾ ಅಂತ ಹೇಳ್ಬಿಟ್ಟು. ಇದು ನಮ್ಮ ಕಾಲ, ನಮ್ಮ ಪರಿಸ್ಥಿತಿ. ಈ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇರೋ ಸಬ್ಜೆಕ್ಟ್ ಏನು? ಫುಟ್ಪಾತ್ಗೆ ಸಂಬಂಧಪಟ್ಟಂತಹ ವಿಚಾರಗಳೇ ಸರ್ ಇದು. ಡೈವರ್ಟ್ ಆಗಕ್ ಬಿಡಲ್ಲ, ಬಟ್ ಸಂಬಂಧಪಟ್ಟ ವ್ಯಾಲಿಡ್ ಇರೋದಕ್ಕೆ ಎಂಟರ್ಟೈನ್ ಮಾಡಿದೆ ನಾನು. ಇಲ್ಲ ಮಾಡಿ, ಅದ್ರ ಬಗ್ಗೆ ಏನಿಲ್ಲ. ನಾನು ಹೇಳ್ತಾ ಇರೋದು ಇದ್ರದ್ದು ಹಕ್ಕು ಯಾರು, ಹೆಸರು ಏನು ಇದ್ರದ್ದು? ಪಾದಾಚಾರಿ ಮಾರ್ಗ. ಹಕ್ಕು ಯಾರಿಗಿದೆ? ಇದು ಪಾದಾಚಾರಿಗಳಿಗೆ ಇದೆ. ಸೊ ಲೆಟ್ ಅಸ್ ಬಿ ಕ್ಲಿಯರ್ ಅಬೌಟ್ ದಟ್. ಆ ಸ್ಟ್ಯಾಟಸ್ಗೆ ನಾವು ಹೋಗಿ ಸೇರಬೇಕು. ಇವಾಗ ಇಲ್ಲ, ನಾವು 16-18 ವರ್ಷದಿಂದ ನಾವು ಮಾಡಿರೋದ್ರಿಂದ ಅಲ್ಲಿ ಹೋಗಿ ನಾವು ಸೇರ್ಬೇಕಾಗಿರೋ ನಮ್ಮ ಅಬ್ಜೆಕ್ಟಿವ್ ಅಥವಾ ಗೋಲ್ ಅಂತ ಇಟ್ಕೊಳ್ಳಿ ಸದ್ಯಕ್ಕೆ. ಅಲ್ಲಿ ಸೇರ್ಬೇಕಾಗಿರೋಕ್ಕೆ ಏನೇನ್ ಮಾಡಬೇಕು ಅದು ಅಧಿಕಾರಿಗಳು, ರಾಜಕೀಯನವರು ಎಲ್ಲರೂ ಮಾಡಬೇಕು. ತಾವು ಲೈಸೆನ್ಸ್ ಬಗ್ಗೆ ಹೇಳಿದ್ರಿ, ಇದೇನಾಯ್ತು, ಸುಪ್ರೀಂ ಕೋರ್ಟ್ ಹಳೆಯ ಆದೇಶ ಸ್ವಲ್ಪ ಗ್ರೇ ಇತ್ತು. ಗ್ರೇ ಅಂದ್ರೆ ಏನಂದ್ರೆ ಯಾವುದು ಪರ್ಮನೆಂಟ್ ಸ್ಟ್ರಕ್ಚರ್ ಹಾಕಂಗಿಲ್ಲ, ಪಾದಾಚಾರಿಗೂ ಸೇರಿದ್ದು, ತಳ್ಗಾಡಿ ಅಂತ ಇಲ್ಲ, ಆದರೆ ಕೈನಲ್ಲಿರೋ ಮಾರಾಟ ಮಾಡೋವ್ರಿಗೂ ಬಿಟ್ಟಿದ್ದು ಅಂತ ಬಿಟ್ಕೊಟ್ಟಿದ್ರು. ಅದಕ್ಕೆ 25,000 30,000 ಜನಕ್ಕೆ ಅವರು ಲೈಸೆನ್ಸ್ ಕೊಟ್ಟರು. ಇದು ಹಿಂದಿನ ಕತೆ. ಈ 19ನೇ ತಾರೀಕು 18ನೇ ತಾರೀಕು ಆ್ಯಕ್ಚುಲಿ 19ನೇ ತಾರೀಕು ಏನು ಬಂದಿದೆ ಮಾಹಿತಿ ಅಂದರೆ ಫಂಡಮೆಂಟಲ್ ರೈಟ್ ಅಂತ ಡಿಫೈನ್ ಆಗಿದೆ. ಅದು ಒಂದು ಬಹಳ ಮುಖ್ಯವಾದ ವಿಷಯ. ಫಂಡಮೆಂಟಲ್ ರೈಟ್ ಆದಮೇಲೆ ಯಾರಿಗೆ ಹಕ್ಕು ಸೇರಿದೋ ಯಾವುದು ಡಿಸ್ಕಷನ್ ಇಲ್ಲದೆ ಅದು ಫೈನಾಲಿಟಿ ಆ ಸ್ಥಳಕ್ಕೆ ಬಂದಿದೆ ಈಗ. ಅದಾದಮೇಲೆ ಇನ್ನೊಂದು ಮಾತೇನೆಂದರೆ, ನಮ್ಮ ಸಂವಿಧಾನದಲ್ಲಿ ಇನ್ ದ ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್ ವಿ ಆರ್ ಅ ಸೋಷಿಯಲಿಸ್ಟ್ ಡೆಮೊಕ್ರಾಟಿಕ್ ರಿಪಬ್ಲಿಕ್. ಇದು ಈ ಸೋಷಿಯಲಿಸ್ಟ್ ಅಂತ ಒಂದು ವರ್ಡು ಭಾಳ ಮುಖ್ಯ. ಅಂದರೆ ಸಮಾಜ ಒಂದು ಸೇರಿ ಮುಂದುವರಿಸಬೇಕು ಅಂತ, ಒಂದು ಈಕ್ವಾಲಿಟಿ ಇರಬೇಕು ಸಮಾಜದಲ್ಲಿ ಅಂತ. ಸೊ ಒಂದು ಕಡೆ ಸಂವಿಧಾನ ಅದು ಹೇಳಿದೆ. ಈಗ ಈ ಕಾನೂನು 19ನೇ ತಾರೀಕು ಅಥವಾ 18ನೇ ತಾರೀಕು ಈ ಫಂಡಮೆಂಟಲ್ ರೈಟು ಪಾದಾಚಾರಿ ಮಾರ್ಗಕ್ಕೆ ಆಗ್ಬಿಟ್ಟಿದೆ. ಅದೇ ತರ ಜೀವಕ್ಕೂ ಫಂಡಮೆಂಟಲ್ ರೈಟ್ಸ್ ಇದೆ, ಅದಕ್ಕೂ ಜೀವಕ್ಕೂ ಇದೆ. ಜೀವಕ್ಕೆ ಜೀವ ಒಬ್ಬ ಜೀವ ಉಳಿಯೋದಕ್ಕೂ ಇದೆ. ಪಾದಾಚಾರಿ ಅಂತ ಮಾಡಿದ್ದು ಇದೇ ಸರ್ಕಾರಗಳು, ಪಾದಾಚಾರಿ ಅಂತ ಮಾಡಿದ್ದು ಇದೇ ಕಾನೂನುಗಳು, ಹಾಗೆ ಬೀದಿ ಬದಿ ವ್ಯಾಪಾರ ಅಂತ ಮಾಡಿದ್ದು ಇದೇ ಕಾನೂನು ಇದೆ. ಇದು